ವರ್ಸಸ್ ಬೆಳಗಾವಿ. ಬೋಟ್ ಟೀಮ್ ಗೆಟ್ ರೆಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಸಾಗ್ತಾ ಇರ್ತಕ್ಕಂಥ ಒಂದು ಪಂದ್ಯಾವಳಿ. ಇಂಥ ಒಂದು ಬೃಹತ್ ಕ್ರೀಡಾಕೂಟಕ್ಕೆ ಶ್ರೀಮಾನ್ BC ಆನಂದ್ರವರು, ಭಾಜಪ ಮುಖಂಡರು ಟಿ ರಂಗರಾಜ್ರವರು, ಪ್ರೇಮ್ ಕುಮಾರ್ ಅವರು, ಹಾಗೆ PLD ಬ್ಯಾಂಕ್ನ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮೀನಾರಾಯಣ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲ ಗಣ್ಯರಿಗೆ, ನಮ್ಮ ದರ್ಗಾಪುರದ ಶ್ರೀಯುತ ಮಲ್ಲಪ್ಪನವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಆಟಗಾರರಿಗೆ ಛಾಯಾಚಿತ್ರಕ್ಕೆ ಪ್ರೋತ್ಸಾಹ ನೀಡ್ತಾ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮನ್ ಡಾಕ್ಟರ್ ಸುಧಾಕರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡಬಳ್ಳಾಪುರದ ಮಹಾ ಜನತೆ ಪರವಾಗಿ ನಾವು ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪ್ರಸನ್ನ ಕುಮಾರ್ ಅವರ ಆನಂದ ಮೂರ್ತಿ ಸಹೋದರ ಅವರು ಕೂಡ ಇಲ್ಲಿ ಆಗಮಿಸಿದರೆ ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೇದಿಕೆಗೆ ಎಲ್ಲ ಗಣ್ಯರು ವೇದಿಕೆಗೆ ವಿರಾಜಮಾನರಾಗಬೇಕು ಅಂತ ಮನವಿನ ಮಾಡ್ಕೊಳ್ತಾ ಇದ್ವಿ. ಹಾಗೆ ಹಿರಿಯ ಬಿಜೆಪಿ ಮುಖಂಡರು ಶ್ರೀಮಾನ್ ಕಾಂತರಾಜು ಕೂಡ ವೇದಿಕೆಯಲ್ಲಿ ಕೂಡ್ಕೊಂಡಿದ್ದಾರೆ ನಮ್ಮೊಂದಿಗೆ. ಎಲ್ಲ ಗಣ್ಯರನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು, ಮಾಜಿ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ವಿ. ಮೈಸೂರು ಹಾಗೂ ಬಿಜಾಪುರ ನಡುವಿನ ಜಿದ್ದಾಜಿದ್ದಿನ ಪಂದ್ಯ ನೆರವೇರ್ತಾ ಇದೆ. ಅಂಕಣ 1ರಲ್ಲಿ ಅರ್ಜುನ ಅಂಕಣದಲ್ಲಿ ಈ ಕಾರ್ಯಕ್ರಮವನ್ನ ಈ ದೊಡ್ಡಬಳ್ಳಾಪುರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜಿಸಬೇಕಾದ್ರೆ ಇದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಬಹಳ ಅದ್ಭುತವಾಗಿ ತಮ್ಮ ರೂಪುರೇಷೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಮಧುರೆ ಆನಂದ್ ಮೂರ್ತಿ ಸರ್ ಅವರು, ಶ್ರೀಯುತ NK ರಮೇಶ್ ಅವರು, ಶ್ರೀಯುತ ರಾಜಗೋಪಾಲ್ ಪಾಲಿರ್ ಅವರು ಹಾಗೂ ಶ್ರೀಯುತ ವಾಸುರು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಒಬ್ಬ ಆಟಗಾರರ ಒಂದು ಐಫೋನ್ ಸಿಕ್ಕಿದ್ದು, ಆ ಒಂದು ಐಫೋನ್ ಅನ್ನ ನಮ್ಮ ಅಭಿಷೇಕ್ ರಾಮನಗರ ಇವರು ನೀಡಿರ್ತಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನಿಜವಾಗ್ಲೂ ಆಟಗಾರರು ನೋಡಿ, ನಿಮ್ಮ ಫೋನ್ ಹಾಗೂ ಬೆಲೆ ಬಾಳುವ ವಸ್ತುಗಳ ಮೇಲೆ ಒಂದು ಸ್ವಲ್ಪ ನಿಗಾ ಇರಲಿ. ವೇದಿಕೆಯಲ್ಲಿ ನಮ್ಮೆಲ್ಲ ಗಣ್ಯಾತಿ ಗಣ್ಯರು ಪಂದ್ಯವನ್ನು ವೀಕ್ಷಿಸಿದ್ರೆ, ಒಂದ್ ಕಡೆ ಗುಮ್ಮಟ ನಗರಿ ವಿಜಯಪುರ ವಿರುದ್ಧ ಸಾಂಸ್ಕೃತಿಕ ನಗರಿ ಮೈಸೂರು ತಂಡಗಳ ನಡುವೆ ಪಂದ್ಯ. ವಿಜಯಪುರ 4, ಮೈಸೂರು 3, 4-3 ಇನ್ ಫೇವರ್ ಆಫ್ ವಿಜಯಪುರ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಕರ್ನಾಟಕದ 26ಕ್ಕೂ ಹೆಚ್ಚಿನ ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಪ್ರಶಸ್ತಿಗಾಗಿ ಬಾಗಲಕೋಟೆ ವರ್ಸಸ್ ಬೆಳಗಾವಿ. ಬೋಟಿಂಗ್ ಕ್ಯಾಪ್ಟನ್ ಟೀಮ್ ಕೋರ್ಟ್ ನಂಬರ್ 2. ಬಾಗಲಕೋಟೆ ವಿರುದ್ಧ ಬೆಳಗಾವಿ. 2 ತಂಡ ನಾಯಕರೇ ಬೇಗನೆ ಅಂಕಣ 2ಕ್ಕೆ ಕರೆತರಬೇಕು. ಅಂಕಣ ಖಾಲಿಯಾಗಿದೆ, ಬೇಗನೆ ಬರಬೇಕು. ಬಾಗಲಕೋಟೆ ಕೋಚ್, ಬೆಳಗಾವಿ ಕೋಚ್. ಸುದರ್ಶನ್ ಗೌಡ ವೇಣು, ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸುತ್ತಾರೆ. ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಒಳ್ಳೆ ರೈಡ್ ಮೈಸೂರಿನ ಸುದರ್ಶನ್ ಗೌಡ. ಸೂಪರ್ ಡೂಪರ್ ರೈಡ್ 4 ಅಂಕದ ಸೇರ್ಪಡೆ ಆಗ್ತಾ ಇದೆ ಮೈಸೂರು ತಂಡಕ್ಕೆ. 8-5 3 ಅಂಕದ ಮುನ್ನಡೆಯಲ್ಲಿ ಮೈಸೂರು. ವಿಜಯಪುರ ತಂಡದ ಗಣೇಶ್ ನೀಲಕರ ಆಟಗಾರ ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾನೆ. ಕಬಡ್ಡಿಯಲ್ಲಿ ಪ್ರೇಕ್ಷಕರಿಗೆ ಏನ್ ಬೇಕಾದ್ರೂ ಆಗ್ಬೋದು. ಉಸಿರುವಳಿ ಯಾವ ರೀತಿ ಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸಿಕೊಳ್ತಾ ಇರುತ್ತೆ, ಅದೇ ರೀತಿ ಕಬಡ್ಡಿಯು ಸಹ ಕ್ಷಣಕ್ಕೂ ತನ್ನ ಫಲಿತಾಂಶವನ್ನು ಬದಲಿಸಿಕೊಳ್ತಾ ಇರುತ್ತೆ. ಸೂಪರ್ ಕ್ಲವರ್ ಆಗಿದೆ ಸುದರ್ಶನ್ ಗೌಡ.
ಈಗಾಗಲೇ ಹಿಂದಿನ ಅಂಕಣ 2ರಲ್ಲಿ ನಡೆದಂತಹ ಪಂದ್ಯದಲ್ಲಿ ಉಡುಪಿ ವಿರುದ್ಧ ನಮ್ಮ ಆತಿಥೇಯ ತಂಡ ಅಂತ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ತಂಡ ಯಶೋಧ ಧೀರಜ್ ಮುನ್ರಾಜು ಸರ್ ಅವರ ಅದು ಕ್ಷೇತ್ರದ ತಂಡ ಗೆದ್ದು ಮುಂದಿನ ಹಂತಕ್ಕೆ ಅರ್ಹತೆ ಪಡ್ಕೊಂಡಿದೆ. ಅವರ ಮುಖದಲ್ಲೂ ಸಹ ಮಂದಹಾಸ ಹಾಗೆ ಅರಳ್ತಾ ಇದೆ, ಯಾಕಂದ್ರೆ ಅವರ ಕ್ಷೇತ್ರದ ಹುಡುಗರು ಗೆದ್ದಿದ್ದಾರೆ. ಧೀರಜ್ ಮುನ್ರಾಜು ಸರ್ ಅವರ ಒಂದು ಕ್ಷೇತ್ರದ ಹುಡುಗರು ಬೆಂಗಳೂರು ಗ್ರಾಮಾಂತರ ಆಡಿದ ಎಲ್ಲ ಪಂದ್ಯಗಳಲ್ಲಿ ಗೆಲುವನ್ನು ತಮ್ಮದಾಗಿಸಿಕೊಳ್ಳುತ್ತಾ ಚಾಂಪಿಯನ್ ಪಟ್ಟಕ್ಕಾಗಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಕಲಾವನಗರದ ಸಂದರ್ಭ ಸುದರ್ಶನ್ ಗೌಡ, ವಾಟ್ ಅ ಬ್ಯೂಟಿಫುಲ್ ರೈಡ್, 2+2 ಜಾಲಿ ಜಾಲಿ. ಯಾಕಂದ್ರೆ ನಮ್ಮ ಆಡಿಯನ್ಸ್ ತುಂಬಾ ಸೈಲೆಂಟ್ ಆಗಿದ್ರ, ಚಪ್ಪಾಳೆ ಎಲ್ಲೇ ನೋಡಿ ನಿಂತ್ಕೊಂಡಿರೋರು ದಯವಿಟ್ಟು ಗ್ಯಾಲರಿಗೆ ಬನ್ನಿ. ಅಲ್ಲಿ ಗ್ಯಾಲರಿಯಲ್ಲಿ ಕಾಣಿಸಲ್ಲ. ಮುಂದಿನ ಪಂದ್ಯ ಬೆಳಗಾವಿ ವಿರುದ್ಧ ಬಾಗಲಕೋಟೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವಿನೋದ್, ತೀರ್ಪುಗಾರರಾಗಿ ಸಮೀರ್, ಅರುಣ, ಗುಣಿಗೆಗಾರರಾಗಿ ಅಶ್ವಥ, ಗುಣಿಗೆಗಾರರಾಗಿ ಶ್ರೀನಿವಾಸ್, ತಾರಾಮಣಿ, ಥರ್ಡ್ ರೈಡ್ ವೇಣುಗೋಪಾಲ್. ಎಲ್ಲ ತೀರ್ಪುಗಾರ ಅಂಕಣ 2ಕ್ಕೆ ತೆರಳಿ. 13-7 13-7 ಇನ್ ಫೇವರ್ ಆಫ್ ಸಾಂಸ್ಕೃತಿಕ ನಗರಿ ಮೈಸೂರು. ಬೆಳಗಾವಿ ಬಾಗಲಕೋಟೆ ಯಾರು ಕೂಡ ದೂರ ದೂರ ವಾರ್ಮ್ ಅಪ್ ಮಾಡಬಾರ್ದು, ಎಲ್ಲ ಗ್ರೌಂಡ್ ಪಕ್ಕದಲ್ಲಿ ಮಾಡಬೇಕು. ಗ್ರೌಂಡ್ ಬಲಭಾಗದಲ್ಲಿ ವಿಶೇಷವಾಗಿ ಆಟಗಾರರಿಗೆ ವಾರ್ಮ್ ಅಪ್ ಮಾಡೋದಕ್ಕೆ ಸಹೋದರರಾದಂಥ ಶ್ರೀಯುತ ವಿಜಯರವರು ಆಗಮಿಸಿದ್ದಾರೆ ಮತ್ತು ಭಾಜಪ ಮುಖಂಡರು ದಿಬ್ಬೂರು ಏನೋ ಕಳಿಸ ರೆಫ್ರಿನ. ವಿಜಯಪುರ ತಂಡದ ಯುವ ಆಟಗಾರ ಗುಮ್ಮಟ ನಗರಿ ವಿಜಯಪುರ ತಂಡ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಾಂಸ್ಕೃತಿಕ ನಗರಿ ಮೈಸೂರು. ಸಾಂಸ್ಕೃತಿಕ ನಗರಿ ಅಂದ ತಕ್ಷಣ ನಮಗೆ ಆ ಮೈಸೂರಿನ ಒಂದು ದಸರಾ ಉತ್ಸವ ಕಂಡು ಬಂದು ಬರುತ್ತೆ. ದಸರಾ ಅಂಬಾರಿಯನ್ನು ಹೊತ್ತಂತ ಅರ್ಜುನ ಹಾಗೂ ಅಭಿಮನ್ಯುವಿನ ಹೆಸರಿನಲ್ಲಿ ಅಂಕಣವನ್ನು ಸಹ ಸಜ್ಜು ಮಾಡಲಾಗಿದೆ. ಗ್ರೌಂಡ್ ನಂಬರ್ 1 ಅರ್ಜುನನ ಒಂದು ಹೆಸರಿನಲ್ಲಿ ಸಿದ್ಧವಾಗಿದ್ರೆ, ಗ್ರೌಂಡ್ ನಂಬರ್ 2 ಅಭಿಮನ್ಯುವಿನ ಹೆಸರಿನೊಂದಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ಇದರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಥರ್ಡ್ ರೈಡ್ ನಲ್ಲಿ ವೇಗದ ದಾಳಿಗಾರನಿಗೆ ಒತ್ತಡ ಇತ್ತು, ಆದ್ರೆ ಚರಣ್ ಒಬ್ಬ ಡಿಫೆಂಡರ್ ಇಲ್ಲಿ ಎಲ್ಲಾ ಪ್ಲೇಯರ್ಗೆ ಸೂಚನೆಗಳು ವಾರ್ಮ್ ಅಪ್ ಎಲ್ಲ ಇಲ್ಲೇ ಮಾಡಬೇಕು, ಆ ಪಾರ್ಕಿಂಗ್ ಹತ್ರ ಹೋಗಿ ಮಾಡಬಾರ್ದು ಅಂತ ಹೇಳಿ ನೋಡಿ. ಮುಂದೆ ಕರೆ ನೀಡಿರುವಂತ ಎಲ್ಲ ತಂಡದ ಆಟಗಾರರೇ, ನೀವು ಪೂರ್ವ ಸಿದ್ಧತೆಯನ್ನ ಏನು ವಾರ್ಮ್ ಅಪ್ ಅನ್ನು ಮಾಡ್ಕೊಳ್ತಾ ಇರ್ತೀರಾ, ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ನಿಮಗಾಗಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಆಟಗಾರರು ನೋಡಿ, ವೇದಿಕೆಯ ಬಲಭಾಗದಲ್ಲಿ ತಮಗೆ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ಬಂದು ಅಲ್ಲೇ ನೀವು ವಾರ್ಮ್ ಅಪ್ ಮಾಡ್ಬೇಕಂತ ಕೇಳ್ಕೊಳ್ತಾರೆ. 14-8 14-8 ಇನ್ ಫೇವರ್ ಆಫ್ ಮೈಸೂರು. ದಾಳಿಯಲ್ಲಿ ವಿಜಯಪುರ ತಂಡದ ಗಣೇಶ ಪ್ರಯತ್ನ ಇತ್ತು. ವಾಟ್ ಅ ಬ್ಯೂಟಿಫುಲ್ ರೀಚ್, ಕಮಾಲ್ ಕಿ ರೈಡ್. ಗಣೇಶ ಪ್ರೇಕ್ಷಕರ ಬರಲಿ ಒಂದು ಜೋರ ಚಪ್ಪಾಳೆ. ಸೂಪರ್ ಸೂಪರ್ ರೈಡ್. ನಾನಾಗ್ಲೇ ಹೇಳಿದೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ. 14-11 3 ಅಂಕದ ಅಂತರ. ಸುದರ್ಶನ್ ಗೌಡ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿಷ್ಠಿತ ಆಟಗಾರ. ಈ ಬಾರಿ ಭೀಮನ ಒಂದು ಬಲ ಪ್ರದರ್ಶನ. ವಿಜಯಪುರ ತಂಡದ ಜರ್ಸಿ ನಂಬರ್ 6 ಆತನ ಹೆಸರೇ ಭೀಮನ ಒಂದು ಬಲ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. 14-12 ಸೂಪರ್ ಟೆಕ್ಕಲ್ ಆನ್ ಆಗಿದೆ. ವಿಜಯಪುರ ತಂಡದ ಸ್ಟಾರ್ ರೈಡರ್ ಗಣೇಶ. ಮೂರು ಆಟಗಾರ ನೋಡುವ ಸಾಕಷ್ಟು ಬೇಗದ ಒಂದು ಪಾದಗಳ ಚಲನೆಯೊಂದಿಗೆ ಗಣೇಶ್ ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆದ್ರು. 2ನೇ ಕರೆ ಕಡ 1ರಲ್ಲಿ ಯುಕೆ ವಿರುದ್ಧ ಚಿಕ್ಕಮಗಳೂರು. 2 ತಂಡಗಳಿಗೆ ಇದು 2ನೇ ಕರೆ. ಸೆಕೆಂಡ್ ಕಾಲ್ ಯುಕೆ ವರ್ಸಸ್ ಚಿಕ್ಕಮಗಳೂರು. ಬೋಟ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಸಂಜಯ್ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಆಟಗಾರ. 14-12 2 ಅಂಕದ ಮುನ್ನಡೆಯಲ್ಲಿ ಮೈಸೂರು ತಂಡ. ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಭಾರತ ಗಣ ಸರ್ಕಾರ ಅವರ ಜೀವಮಾನದ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಒಂದು ಕ್ರೀಡಾ ಪ್ರಶಸ್ತಿನ ಅರ್ಜುನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಶ್ರೀಮಾನ್ BC ರಮೇಶ್ ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಂಸದರು ತಮ್ಮನ್ನು ಪರಿಚಯ ಮಾಡಿಕೊಳ್ಬೇಕು ಅಂತ ತಮ್ಮನ್ನು ಆಮಂತ್ರಿಸ್ತಾ ಇದ್ದಾರೆ. BC ರಮೇಶ್ ಅಣ್ಣನವರು ಬರಬೇಕು. ಹಾಗೆ BC ಸುರೇಶ್ ಅವರು ಕನ್ನಡದ
ಮೊಟ್ಟ ಮೊದಲ ಕನ್ನಡಿಗನಾಗಿ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನ ಮೇಜರ್ ಧ್ಯಾನ್ ಚಂದ್ ನಿಮ್ಗೆ ಪರಿಚಯ ಇದ್ದಾರೆ. ಹಾಕಿ ಒಳಗೆ ಒಲಿಂಪಿಕ್ ಅಲ್ಲಿ ನಮಗೆ ಚಿನ್ನದ ಪದಕವನ್ನು ತಂದುಕೊಡುತ್ತ ಒಬ್ಬ ಮೇಜರ್ ಧ್ಯಾನ್ ಚಂದ್. ಆ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ. ಸಹೋದರರಿಬ್ಬರು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯಾಗಿ ಖ್ಯಾತಿ ತಂದುಕೊಡಿ. ಎಲ್ಲರೂ ಜೋರ ಚಪ್ಪಾಳೆ ಬರಲಿ. ಈ ನಾಡಿಗೆ ಖ್ಯಾತ ನಮ್ಮ ಕ್ರೀಡಾಪಟುಗಳನ್ನ ನಮ್ಮ ಸಂಸದರು ಪರಿಚಯಿಸಿಕೊಂಡು ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಥರ್ಡ್ ರೈಡ್, ಇಟ್ಸ್ ಅ 2 or tie. ವಿಜಯಪುರ ತಂಡದ ಗಣೇಶ 3 ಆಟಗಾರ ನೋಡಿದ. ರೈಟ್ ಕಾರ್ನರ್ ಭಾಗದಲ್ಲಿ ನೂತನ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವೆಂಕಿ. ಹ್ಯಾಂಡ್ ಟಚ್ ಗಾಗಿ ಪ್ರಯತ್ನ, ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ಎದುರಾಳಿ ಆಟಗಾರನ ಎದೆ ಸ್ಪರ್ಶಿಸಿ. ಹಾಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿ ಇಂದಿಗೂ ಕೂಡ ನಮ್ಮ ಈ ಪಂದ್ಯಾವಳಿಯ ವಿಶೇಷ ವೀಕ್ಷಕರಾಗಿ ಹೊಣೆ ಹೊತ್ತಿರ್ತಕ್ಕಂಥ ಮುನ್ರಾಜನವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಸಂಸದರ ಒಂದು ಸಲಹೆ ಮೇರೆಗೆ ದಯವಿಟ್ಟು ಅಣ್ಣ ಬನ್ನಿ ಅಣ್ಣ, ಮುನ್ನಣ್ಣ ತಾವು ವೇದಿಕೆಗೆ ಆಗಮಿಸಬೇಕು. ಇಬ್ಬರು ಸಹೋದರರು, ಒಂದೇ ಕುಟುಂಬದವರು. ಕಬಡ್ಡಿ ಕ್ರೀಡಾರಂಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ BC ರಮೇಶ್ ಅವರು. ಥರ್ಡ್ ರೈಡ್, ಇಟ್ಸ್ ಅ 2 or tie. ವೈದ್ಯರತ್ನ CA ಕಿಶೋರ್ ಸರ್, ಡಾಕ್ಟರ್ ಕಿಶೋರ್ ಅವರು ಅಖಿಲ ಭಾರತ ಆಯುರ್ವೇದ ಮಹಾಮಂಡಳದ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯವನ್ನು ಮಾಡಿದಂಥ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ CA ಕಿಶೋರ್ ಅವರು ತುರ್ತು ಕೆಲಸದ ನಿಮಿತ್ತ ನಿರ್ಗಮಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ನಾವು ಅತ್ಯಂತ ಗೌರವಪೂರ್ವಕವಾಗಿ ಈ ಸುಸಂದರ್ಭದಲ್ಲಿ ಆನಂದ್ ಮೂರ್ತಿರವರು, ನಮ್ಮ ಸಚೇತಕರು, ನಮ್ಮ ಈ ಪಂದ್ಯಾವಳಿಯ ಒಬ್ಬ ಗೌರವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಈ ಭಾಗದ ಸಂಸದರು, ಅವರು ಇಲ್ಲಿ ಬಂದು ದೊಡ್ಡಬಳ್ಳಾಪುರದ ಈ ಭಾಗಕ್ಕೆ ಆಗಮಿಸಿದ ನಮ್ಮ ಸೌಭಾಗ್ಯ. ಸಂಸದರಿಂದ ಡಾಕ್ಟರ್ CA ಕಿಶೋರ್ ಅವರಿಗೆ, ವೈದ್ಯರತ್ನ CA ಕಿಶೋರ್. ಎಸ್ ಗಣೇಶ, ವಾಟ್ ಅ ಬ್ಯೂಟಿಫುಲ್ ರೈಡ್. ನಿಜವಾಗ್ಲೂ ಒಂದು ಚಮತ್ಕಾರ. ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಜಾಲಿ ಜಾಲಿ. ಯಾಕೆ ಜನರು ಇಷ್ಟನ ಸೌಂಡ್ ಮಾಡಿ ನೋಡೋಣ. ದೊಡ್ಡಬಳ್ಳಾಪುರ ಕಮಾನ್. 17-15 2 ಅಂಕದ ಮುನ್ನಡೆಯಲ್ಲಿ ವಿಜಯಪುರ. 1 ಸೆಕೆಂಡ್ ನೀವು ಆ ಕಡೆ ತಿರುಗಿ ಈ ಕಡೆ ನೋಡೋದ್ರೊಳಗೆ ಸ್ಕೋರ್ ಉಲ್ಟಾ ಪಲ್ಟಾ ಆಗಿದೆ. 17-15. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಆಯುರ್ವೇದ ಅಖಿಲ ಭಾರತ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಸಂಶೋಧನೆ ಮಾಡ್ತಾ ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ವೈದ್ಯರತ್ನ ಡಾಕ್ಟರ್ CA ಕಿಶೋರ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿ ಅವರನ್ನ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡ್ತಾ ಇದ್ವಿ. ಗೌರವಾತಿಥ್ಯ ಸ್ವೀಕರಿಸಿದ ಗೌರವ ಅತಿಥಿಗಳಿಗೆ ಧೀರಜ್ ಬ್ರಿಗೇಡ್ ವತಿಯಿಂದ ಆತ್ಮೀಯ ಬೀಳ್ಕೊಡುಗೆ. ಆ ಕಡೆ 2ರಲ್ಲೂ ಸಹ ಪಂದ್ಯ ಆರಂಭವಾಗಿದೆ. ಉತ್ತರ ಕರ್ನಾಟಕದ 2 ಬಲಿಷ್ಠ ತಂಡಗಳು, ಕುಂದಾನಗರಿ ಬೆಳಗಾವಿ ವಿರುದ್ಧ ಬಾಗಲಕೋಟೆ. ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್. ರಂಗರಾಜ್ ಅವರು ಭಾಜಪ ಪ್ರಭಾವಿ ಮುಖಂಡರು, ದೊಡ್ಡಬಳ್ಳಾಪುರ ನಗರ ಘಟಕ. ವೇದಿಕೆ ಮೇಲಿನ ಗಣ್ಯರು, ಜನಪ್ರತಿನಿಧಿಗಳು, ಎಲ್ಲ ಗಣ್ಯರಿಗೆ ಸಂಸದರ ಅಮೃತ ಹಸ್ತಿಯಿಂದ, ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಧೀರಜ್ ಮುನ್ರಾಜ್ರವರ ಅಮೃತ ಹಸ್ತಿಯಿಂದ ಇದೀಗ ಅತಿಥಿ ಸತ್ಕಾರ ಕಾರ್ಯಕ್ರಮ ನೆರವೇರಿಸಲಾಗುತ್ತೆ. ಶ್ರೀಮಾನ್ ರಂಗರಾಜ್ರವರು ಹಿರಿಯರು, ಭಾಜಪ ಮುಖಂಡರು, ಅವರನ್ನ ನಮ್ಮ ಸಂಸದರು ಮತ್ತು ಧೀರಜ್ ಮುನ್ರಾಜ್ರವರು ಮತ್ತು ನಮ್ಮ KM ಹನುಮಂತರಾಯಪ್ಪನವರು ಮಾಜಿ ರೇಷ್ಮೆ ಮಂಡಳಿ ಅಧ್ಯಕ್ಷರು ಅಮೃತ ಹಸ್ತದಿಂದ ಅವ್ರನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದರು. ಈ ಭಾಗದ ಈ ಬಡಾವಣೆಯ ಒಬ್ಬ ಹಿರಿಯ ನಾಗರಿಕರು ಶ್ರೀಮನ್ ರಂಗರಾಜ್ರವರು APMC ಮಾಜಿ ಅಧ್ಯಕ್ಷರಾದಂಥವರು. ಸೊ ರಂಗರಾಜ್ ಸರ್ ಅವರಿಗೆ ಈ ಸುಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ. ಗೌರವ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸಿ BC ಆನಂದ್ ಕುಮಾರ್ ಅವರು ಮತ್ತೋರ್ವ ಪ್ರಭಾವಿ ಭಾಜಪ ಮುಖಂಡರು, ದಯವಿಟ್ಟು ತಾವು ಆಗಮಿಸಬೇಕು. ಸಂಸದರಿಂದ ನಿಮಗೆ ಅತಿಥಿ ಸತ್ಕಾರ. BC ಆನಂದ್ ಸರ್.
ಭಾಜಪ ಕಟ್ಟಾಳವಾಗಿ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ BC ಆನಂದ್ರವರಿಗೆ ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಈ ಪಂದ್ಯಾವಳಿಯ ಪ್ರಮುಖ ರೂವಾರಿ NK ರಮೇಶಣ್ಣ, ಮಾಜಿ ನಗರಸಭಾ ಸದಸ್ಯರು, ವಾಸು, ಮತ್ತು ನಮ್ಮ ಆನಂದ ಮೂರ್ತಿ, ಮತ್ತು ರಾಜಗೋಪಾಲ್, ಮತ್ತು ನಮ್ಮ ಬಂತಿ ವೆಂಕಟೇಶ್ ಗೌಡರು ನಗರಸಭಾ ಸದಸ್ಯರು, ಶ್ರೀಮಾನ್ ಪ್ರಸನ್ನ ಕುಮಾರ್ ಅವರು ನಮ್ಮ ಆನಂದ ಮೂರ್ತಿರವರ ಸಹೋದರರು ದಯವಿಟ್ಟು ತಾವು ಆಗಮಿಸಬೇಕು. ಹಿರಿಯ ಮುಖಂಡರು ಪ್ಲೀಸ್ ಕಮಾಂಡ್ ಸ್ಟೇಜ್. ಶ್ರೀಮಾನ್ ಪ್ರಸನ್ನ ಕುಮಾರ್ ಅವರನ್ನ ಈ ಸುಸಂದರ್ಭದಲ್ಲಿ ನಮ್ಮ ಸಂಸದರು ಸತ್ಕರಿಸ್ತಾ ಇದ್ದಾರೆ. ಶ್ರೀಮಾನ್ ಪ್ರಸನ್ನ ಕುಮಾರ್ ಅವರು ನಮ್ಮ ಈ ಭಾಗದ ಒಬ್ಬ ಪ್ರಭಾವಿ ಮುಖಂಡರು, ಸಂಸದರು ಅವರನ್ನು ಸತ್ಕರಿಸ್ತಾ ಇದ್ದಾರೆ. ಚಿರಪರಿಚಿತ ನಾಯಕ. ಒಂದೊಳ್ಳೆ ಟ್ಯಾಕಲ್ ವಿಜಯಪುರ ತಂಡದ ಆಟಗಾರರಿಂದ 21-18 ಇನ್ ಫೇವರ್ ಆಫ್ ವಿಜಯಪುರ. ದೊಡ್ಡಬಳ್ಳಾಪುರ ಮಹಾಜನತೆ ಪರವಾಗಿ ಧೀರಜ್ ಯುವ ಬ್ರಿಗೇಡ್ನ ವತಿಯಿಂದ ಪ್ರಸನ್ನ ಕುಮಾರ್ ಅವರು ಉದ್ಯಮಿಗಳು ಅವರನ್ನು ಸತ್ಕರಿಸಿ ಸನ್ಮಾನಿಸ ಧನ್ಯವಾದಗಳು. UK ಹಾಗೂ ಚಿಕ್ಕಮಗಳೂರು ಪ್ರಥಮ ಕರೆ. ಫಸ್ಟ್ ಏಡ್ TV ಲಕ್ಷ್ಮೀನಾರಾಯಣ್ PLD ಬ್ಯಾಂಕ್ನ ಅಧ್ಯಕ್ಷರು. ಲಾಸ್ಟ್ ಅಂಡ್ ಫೈನಲ್ ಕಾಲ್ UK ವರ್ಸಸ್ ಚಿಕ್ಕಮಗಳೂರು. ಉತ್ತರ ಕನ್ನಡ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿದ್ದು ಅಂತಿಮ ಕರೆ. ಶ್ರೀಮಾನ್ ಅಶ್ವಥ್ ನಾರಾಯಣಗೌಡರು ಮತ್ತೊಬ್ಬ ಪ್ರಭಾವಿ ಭಾಜಪ ಮುಖಂಡರು, ಹಿರಿಯರು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು. ವಿಜಯಪುರ ಕೋಚ್ ಎಸ್, ವಿಜಯಪುರ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಶ್ರೀಮಾನ್ ಅಶ್ವಥ್ ನಾರಾಯಣಗೌಡರನ್ನ ಈ ಸುಸಂದರ್ಭದಲ್ಲಿ ನಮ್ಮ ವೇದಿಕೆಗೆ ಆಗಮಿಸಿ ತದೇಕಚಿತ್ತರಾಗಿ ಆರೋಗ್ಯ ಸಮಸ್ಯೆ ನಡುವೆ ಕೂಡ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿರ್ತೀರಾ. ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಸಂಸದರ ಅಮೃತ ಹಸ್ತದಿಂದ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಶ್ರೀಮಾನ್ ಅಶ್ವಥ್ ಮುಂದಿನ ಪಂದ್ಯ DK ವಿರುದ್ಧ ಮಂಡ್ಯ. ಎರಡು ತಂಡದ ನಾಯಕರ ತಮಗೆ ಮೊದಲ ಕರೆ. ಅತಿಥಿ ಮಹೋದಯರಿಗೆ ಅತಿಥಿ ಸತ್ಕಾರ ನೆರವೇರ್ತಾ ಇದೆ ವೇದಿಕೆಯಲ್ಲಿ. ಫಸ್ಟ್ ಕಾಲ್ DK ವರ್ಸಸ್ ಮಂಡ್ಯ. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಯು. ಶ್ರೀಧರು ಮತ್ತೋರ್ವ ಸನ್ಮಾನಿತರು, ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಶ್ರೀಮಾನ್ ಪ್ರೇಮ್ ಕುಮಾರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅಂಕಣ ಬಂದರಲ್ಲಿ ಪ್ರಥಮಾರ್ಧದ ಪ್ರೇಮ್ ಕುಮಾರ್ ಅವರು ದಯವಿಟ್ಟು ಆಗಮಿಸಬೇಕು. ನಮ್ಮ ಜನಪ್ರಿಯ ಸಂಸದರು ಮತ್ತು ಜನಪ್ರಿಯ ಶಾಸಕರ ಅಮೃತ ಹಸ್ತದಿಂದ ನಿಮ್ಮನ್ನು ಸನ್ಮಾನಿಸ್ತಾ ಇದ್ದೀವಿ. ಭಾಜಪ ಪ್ರಭಾವಿ ಮುಖಂಡರು ಪ್ರೇಮ್ ಕುಮಾರ್ ಅವರಿಗೆ ನಮ್ಮ ಜನಪ್ರಿಯ ಸಂಸದರ ಅಮೃತ ಹಸ್ತದಿಂದ, ಜನಪ್ರಿಯ ಶಾಸಕರ ಅಮೃತ ಹಸ್ತದಿಂದ ಕೆ ಹನುಮಂತರಾಯರು ವಿಭಾಗದ ಒಬ್ಬ ಪ್ರಭಾವಿ ಮುಖಂಡರು ಶ್ರೀಮನ್ ಮುದ್ದಪ್ಪನವರು, ನಮ್ಮ ದೊಡ್ಡಬಳ್ಳಾಪುರ ಮಾಜಿ ನಗರಸಭಾ ಅಧ್ಯಕ್ಷರು, ಹಾಲಿ ನಗರಸಭಾ ಸದಸ್ಯರು, ಎಲ್ಲ ಗಣ್ಯರ ಅಮೃತ ಹಸ್ತದಿಂದ ಪ್ರೇಮ್ ಕುಮಾರ್ ಅವರನ್ನ ಸತ್ಕರಿಸ್ತಾ ಇದ್ದೀವಿ. ಅತಿಥಿ ಸತ್ಕಾರ ಸ್ವೀಕರಿಸಿದ ಅತಿಥಿ ಮಹೋದಯರಾದಂಥ ಶ್ರೀದ ಪ್ರೇಮ್ ಕುಮಾರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಜೋಗಲಿ ಪ್ರಕಾಶನವರು ದಯವಿಟ್ಟು ತಾವು ಆಗಮಿಸಬೇಕು. ಹಿರಿಯ ಬಿಜೆಪಿ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ. ಡಾಕ್ಟರ್ ನಾರಾಯಣರವರು ಮತ್ತೊಬ್ಬ ಸಂಶೋಧಕರು, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು. ಅವರ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಈ ಭವ್ಯ ವೇದಿಕೆಯಲ್ಲಿ ಅವರನ್ನ ಕರೆತಂದು ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೇವೆ. ಅವಾಗಲೇ 100% ಇತ್ತಲ್ಲ, 100 ಇತ್ತಲ್ಲ, ಅವನಿಗೆ ಕಾಣಕ್ಕಿಲ್ಲ ಕಮ್ಮಿ ಇಷ್ಟಬೇಕು ಅಂತ. ಡಾಕ್ಟರ್ ನಾರಾಯಣರವರು ಕರ್ನಾಟಕ ವೈದ್ಯಕೀಯ ಪರಿಷತ್ ಅಧ್ಯಕ್ಷರು, ಅವರು ಕೂಡ ಆಗಮಿಸಿದ್ದಾರೆ. ಅವರ ಡಾಕ್ಟರ್ ನಾರಾಯಣ್ ಸರ್ ಅವರು ಅಖಿಲ ಕರ್ನಾಟಕ ವೈದ್ಯಕೀಯ ಪರಿಷತ್ನ ಅಧ್ಯಕ್ಷರಾಗಿ ಸೇವೆಯನ್ನು ನೀಡಿದಂಥವರು. ಅವರ ಸೇವೆಯನ್ನು ಸ್ಮರಿಸಿ ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ನಾರಾಯಣರವನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಅತಿಥಿ ಸತ್ಕಾರ ಸ್ವೀಕರಿಸಿದ ಡಾಕ್ಟರ್ ನಾರಾಯಣರವರಿಗೆ ಅಖಿಲ ಕರ್ನಾಟಕ ವೈದ್ಯಕೀಯ ಪರಿಷತ್. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಿಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸಿದಂಥ ಒಬ್ಬ ಮಹಾನ್ ಮೇರು, ಅಗ್ರಮಾನ್ಯ ನಾಯಕ, ರಾಜ್ಯ ಕಂಡ ಪ್ರಭಾವಿ ಮುಖಂಡರು, ಮಾಜಿ ಆರೋಗ್ಯ ಸಚಿವರು, ಹಾಗೆ
ಹಾಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಶ್ರೀಮತಿ ಶಾಮಣ್ಣಗೌಡರು, ನಮ್ಮ ಶಾಮಣ್ಣಗೌಡರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಬಡ್ಡಿ ಬೀಜವನ್ನು ಬಿತ್ತಿ ಬೆಳೆಸಿದವರು, ಕಬಡ್ಡಿಯ ಗುರು, ಕಬಡ್ಡಿಯ ದ್ರೋಣ. ಇವ್ರ ಕುಟುಂಬ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಬಡ್ಡಿನ ಬಿತ್ತಿ ಬೆಳೆಸಿದ್ರು. ನಿರಂತರ ಸುದೀರ್ಘ ಸೇವೆಯನ್ನ ಈ ಭಾಗದಲ್ಲಿ ನೀಡ್ತಾ ಶಾಮಣ್ಣಗೌಡರು ಕುಟುಂಬ ಉತ್ತಮ ಸಾಧನೆ ಮಾಡಿದ್ರೆ. ಅವ್ರ ಸುಪುತ್ರ ಕೂಡ ಇದ್ದು ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು. ರಾಜಘಟ್ಟದ ಕಾಂತಣ್ಣನವರು ದಯವಿಟ್ಟು ತಾವು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಭಾಜಪ ಪ್ರಭಾವಿ ಯುವ ಮುಖಂಡರು ರಾಜಘಟ್ಟ ಕಾಂತರಾಜ್ರವರು, ನಮ್ಮ ದೊಡ್ಡಬಳ್ಳಾಪುರದ ಯುವ ಮುಖಂಡರು, ನಮ್ಮ ಜನಪ್ರಿಯ ಶಾಸಕರ ಒಳನಾಡಿ ನಿಕಟವರ್ತಿ ನಿಕಟಪೂರ್ವ ಯುವ ಮುಖಂಡರು ಇದೀಗ ನಿಮ್ಮನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಹಾಗೂ ಧೀರಜ್ ಮುನ್ರಾಜುರವರ ಹುಟ್ಟುಹಬ್ಬ. ಇದರ ಪ್ರಯುಕ್ತ ಇವತ್ತು ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇವರಿಬ್ಬರ ಸಂಯುಕ್ತ ಆಶ್ರಯದಲ್ಲಿ ಧೀರಜ್ ಮುನಿರಾಜುರವರ ಬ್ರಿಗೇಡ್ ಅಂಜನಾದ್ರಿ ಕಪ್ 2025 ಇದನ್ನ ಬಹಳ ವಿಜೃಂಭಣೆಯಿಂದ, ಸಡಗರದಿಂದ, ಅಭಿಮಾನದಿಂದ ಇವತ್ತು ಏರ್ಪಾಡು ಮಾಡಿದ್ದೀರಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಯುವ ನಾಯಕರು, ಜನಪ್ರಿಯ ಶಾಸಕರು, ನಮ್ಮ ಪಕ್ಷದ ರಾಜ್ಯ ಯುವ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಧೀರಜ್ ಮುನ್ರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮಗಳನ್ನೆಲ್ಲ ಕೂಡ ನಮ್ಮ ಮುಖಂಡರುಗಳು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಇದನ್ನು ಆಯೋಜಿಸಿದ್ದೀರಿ. ಇದರಲ್ಲಿ ಸಾಕ್ಷೀಭೂತರಾಗಬೇಕು ಅಂತೇಳಿ ವೇದಿಕೆಯಲ್ಲಿ ಇವತ್ತು ಹಸೀನರಾಗಿರ್ತಕ್ಕಂಥ ನಮ್ಮ ಭಾಗದ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ KM ಹನುಮಂತರಾಯಪ್ಪನವರೇ, ಮತ್ತೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ TV ಲಕ್ಷ್ಮೀನಾರಾಯಣಣ್ಣವರೇ, ರಂಗರಾಜಣ್ಣವರೇ, ಆತ್ಮೀಯರಾದಂಥ ಶ್ರೀ BC ಆನಂದ್ರವರೇ, ಮುದ್ದಪ್ಪರವರೇ, ಅದೇ ರೀತಿ ಕಬಡ್ಡಿಯಲ್ಲಿ ರಾಜಕಾರಣದ ಎರಡರಲ್ಲಿ ಕೂಡ ಅತ್ಯಂತ ಹಿರಿಯರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಹನುಮಂತೇಗೌಡರು ಕೂಡ ಬಂದಿದ್ದಾರೆ. ರಾಕೇಶ್ ಮಲ್ಲ ಅವರು ರಾಜ್ಯ ಅಧ್ಯಕ್ಷರಲ್ಲ ಈಗ, ಅದೇ ಅಧ್ಯಕ್ಷರೇ, ಚೇರ್ಮನ್. ಪ್ರಸನ್ನ ಕುಮಾರ್ ಅವರು, ಕಾಂತರಾಜ್ರವರು, ಪ್ರೇಮ್ ಕುಮಾರ್ ಅವರೇ, ಪ್ರಕಾಶ್ ರವರೇ, ಅಶ್ವಥ್ ನಾರಾಯಣ್ ಗೌಡ್ರೆ, ಭೀಮಣ್ಣ ಅವರೇ, ಮಲ್ಲಣ್ಣ ಅವರೇ, ಎಲ್ಲ ನಮ್ಮ ಪಕ್ಷದ ಮಹಿಳಾ, OBC, ಯುವ ಎಲ್ಲ ಮೋರ್ಚಾದ ಪದಾಧಿಕಾರಿ ಮಿತ್ರರೇ, ಕಬಡ್ಡಿ ಕ್ರೀಡೆಯಲ್ಲಿ ಬಹಳ ಹೆಸರನ್ನು ಗಳಿಸಿರ್ತಕ್ಕಂಥ, ನಮ್ಮ ರಾಜ್ಯಕ್ಕೆ ಹೆಸರನ್ನು ತಂದುಕೊಟ್ಟಿರ್ತಕ್ಕಂಥ CA ಕಿಶೋರ್ ಅವರೇ, ಆಡೋನಹಳ್ಳಿ ನಾಗರಾಜಣ್ಣವರೇ, ಅರ್ಜುನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ BC ರಮೇಶ್ ರವರೇ,
ಮುನಿರಾಜು ಅವರೇ, ಗೌರೀಶ್ ಅವರೇ, BC ಸುರೇಶ್ ಅವರೇ, ಅಂತಿಮವಾಗಿ ಬಹಳ ಮುಖ್ಯ ವ್ಯವಸ್ಥಾಪಕರು. ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಇಲ್ಲೆಲ್ಲ ಇಡೀ ರಾಜ್ಯದ 26 ಜಿಲ್ಲೆಗಳಿಂದ ಬಂದು ಕ್ರೀಡಾಪಟುಗಳು ಕಬಡ್ಡಿ ಟೂರ್ನಮೆಂಟಲ್ಲಿ ಭಾಗವಹಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮತ್ತೊಬ್ಬ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಆನಂದ್ ಮೂರ್ತಿ ಅವರೇ, NK ರಮೇಶ್ ಅವರೇ, ಪಂತಿ ವೆಂಕಟೇಶ್ ಅವರೇ, ರಾಜ್ ಗೋಪಾಲ್ ಅವರೇ, ವಾಸು ಅವರೇ, ಮುದ್ದಪ್ಪನವರೇ, ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯರೇ ಮತ್ತು ನಮ್ಮ ಜಿಲ್ಲೆ ವಿಶೇಷವಾಗಿ ದೊಡ್ಡಬಳ್ಳಾಪುರ ಕ್ಷೇತ್ರಾದ್ಯಂತ ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕಬಡ್ಡಿಯ ಎಲ್ಲ ಕ್ರೀಡಾಪಟುಗಳೇ ಮತ್ತು ಎಲ್ಲ ರೆಫರಿಗಳೇ, ಮಾಧ್ಯಮ ಗೆಳೆಯರೇ, ಇವತ್ತು ನಿಜವಾಗಿಯೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಹೊಸ ವರ್ಷ ಆಚರಣೆ, ಸಂಕ್ರಾಂತಿ ಆಚರಣೆ, ನಮ್ಮ ಧೀರಜ್ ಮುನ್ರಾಜುರವರ ಹುಟ್ಟು ಹಬ್ಬದ ಆಚರಣೆ, ಇವೆಲ್ಲವೂ ಕೂಡ ಸಂಯುಕ್ತವಾಗಿ ನೀವು ಜೋಡಿಸಿ ಕಾರ್ಯಕ್ರಮವನ್ನು ರೂಪಿಸಿರೋ ಹಾಗೆ ಇದೆ. ಇದು ಅಷ್ಟು ಒಳ್ಳೆ ಕಾರ್ಯಕ್ರಮ. ನಿಜವಾಗಿಯೂ ಸಂತೋಷ ಆಗಿದೆ ನನಗೆ ಇಲ್ಲಿ ನಿಮ್ಮೆಲ್ಲರ ಜೊತೆ ಈ ಒಂದು ಸುಂದರ ಕ್ಷಣಗಳನ್ನು ಕಳೀಲಿಕ್ಕೆ. ಆನಂದ್ ಮೂರ್ತಿ ಅವರು ಬಂದು ನನ್ನನ್ನು ಆಹ್ವಾನ ಮಾಡಿದಾಗ ನಾನಿವತ್ತು ಒರಿಸ್ಸಾದಲ್ಲಿ ಇರಬೇಕಾಗಿತ್ತು. ಇವತ್ತು ಪ್ರವಾಸಿ ದಿವಸನ ಮೊದಲನೇ ದಿವಸ. ನಮ್ಮ ದೇಶದ ವಿದೇಶಾಂಗ ಸಚಿವರಲ್ಲಿದ್ದಾರೆ. ಆದರೂ ಕೂಡ ನಮ್ಮ ಯುವ ನಾಯಕರ ಹುಟ್ಟು ಹಬ್ಬಕ್ಕೆ ನಾನು ಬರಲೇಬೇಕು ಅಂತೇಳಿ ಇವತ್ತಿಂದ ನಾಳೆ ಹಾಕಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಇನ್ನೂ ಕೂಡ ಅತ್ಯಂತ ಕಿರಿಯ ವಯಸ್ಸು, ಉತ್ಸಾಹಿಗಳಿದ್ದೀರಿ. ನಿಮಗೆ ಭಗವಂತ ಸಂಪೂರ್ಣ ಸಮಗ್ರ ಆಶೀರ್ವಾದವನ್ನು ನೀಡಿ ನಿಮಗಿನ್ನೂ ಕೂಡ ಒಳ್ಳೆಯ ಮನಸ್ಸು, ಬದ್ಧತೆ ಮತ್ತು ಜನರ ಬಗ್ಗೆ ಮತ್ತಷ್ಟು ಕಳಕಳಿಯನ್ನು ಭಗವಂತ ನಿಮಗೆ ಕರುಣಿಸಲಿ. ಅವರ ಸೇವೆಯನ್ನು ಮಾಡಲಿಕ್ಕೆ ಮತ್ತಷ್ಟು ಅವಕಾಶಗಳನ್ನು ಕೊಡಲಿ, ಆರೋಗ್ಯವನ್ನು ಕೂಡ ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಕಬಡ್ಡಿ ಕ್ರೀಡೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಕ್ರೀಡೆ. ಇದು ಬಹಳ ವರ್ಷಗಳ ಕ್ರೀಡೆ. ವೇದ ಸಮಯದಲ್ಲೂ ಕೂಡ ಇದ್ದಂಥ ಕ್ರೀಡೆ ಯಾವುದಾದ್ರೂ ಇದ್ದರೆ ಅದು ಕಬಡ್ಡಿ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ಕಬಡ್ಡಿ ದಕ್ಷಿಣ ಭಾರತದಲ್ಲಿ ಪ್ರತಿ ರಾಜ್ಯದ ರಾಜ್ಯ ಕ್ರೀಡೆ ಇದೆ. ತಮಿಳುನಾಡಿಗೂ ಕೂಡ ರಾಜ್ಯ ಕ್ರೀಡೆ, ಕೇರಳಕ್ಕೂ ಕೂಡ ರಾಜ್ಯ ಕ್ರೀಡೆ ಕಬಡ್ಡಿನೇ. ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಹೀಗೆ 12ರಿಂದ 15 ರಾಜ್ಯಗಳು ಈ ದೇಶದಲ್ಲಿ. ಆ ರಾಜ್ಯಗಳ ಕ್ರೀಡೆ ಯಾವುದು ಅಂತಂದ್ರೆ ಕಬಡ್ಡಿ. ಈ ದೇಶದಲ್ಲಿ ಕ್ರಿಕೆಟ್ ನಂತರ 2ನೇ ಅತಿ ಜನಪ್ರಿಯವಾಗಿರ್ತಕ್ಕಂಥ ಕ್ರೀಡೆ ಕಬಡ್ಡಿ. ಗ್ರಾಮೀಣ ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು. ಬಹಳ ಜನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಳ್ಳೆಯ ಕ್ರೀಡಾಪಟುಗಳಿದ್ರು. ಇಲ್ಲಿ ಕೂಡ ನನಗೆ ನೋಡಿ ಬಹಳ ಸಂತೋಷ ಆಯಿತು. ಹಿಂದೆ ಹನುಮಂತೇಗೌಡರು ಕೂಡ ಒಳ್ಳೆಯ ಕ್ರೀಡಾಪಟುಗಳು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಇದನ್ನು ನೋಡಲಿಕ್ಕೆ ಬಹಳ ಅದ್ಭುತವಾಗಿದೆ. ಹೆಚ್ಚು ಹೊತ್ತು ಮಾತಾಡಬಾರ್ದು. ಕ್ರೀಡಾ ಕಾರ್ಯಕ್ರಮದಲ್ಲಿ, ಪಂದ್ಯಾವಳಿಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾತು ಕಡಿಮೆ ಮಾಡಬೇಕು. ಆದರೂ ಕೂಡ ಸ್ವಲ್ಪ ಹೆಚ್ಚು ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮದಲ್ಲಿ ಯಾರು ಬಲಿಷ್ಠವಾಗಿರ್ತಕ್ಕಂಥ ತಂಡ, ಅತ್ಯುತ್ತಮವಾಗಿ ಆಡುವಂಥ ತಂಡ ಇಲ್ಲಿ ಗೆಲ್ಲಬೇಕು. ಕ್ರೀಡೆ ಗೆಲ್ಲಬೇಕು, ಕ್ರೀಡಾಪಟುಗಳು ಗೆಲ್ಲಬೇಕು, ಕ್ರೀಡಾ ಮನೋಭಾವ ಗೆಲ್ಲಬೇಕು ಅಂತ ನಾನು ಆಶಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನನ್ನು ಆಹ್ವಾನ ಮಾಡಲಿಕ್ಕೆ, ವಿಶೇಷವಾಗಿ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡಲಿಕ್ಕೆ ನನ್ನನ್ನು ಆಹ್ವಾನ ಮಾಡಿರೋದಕ್ಕೆ ನಿಮಗೆಲ್ಲ ಕೂಡ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜನಪ್ರಿಯ ನಾಯಕರಾಗಿ ಜನಮನ್ನಣೆ ಪಡೆದು ರಾಜ್ಯದ ಜನರ
ಇಷ್ಟೊತ್ತು ಸವಿಸ್ತಾರವಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಅವರ ಕಡೆಯಿಂದ ನಮ್ಮ ಸಂಸದರು ಸನ್ಮಾನ್ಯ ಸುಧಾಕರ್ ಸರ್ ಅವರು ಈಗಾಗಲೇ ಎಲ್ರಿಗೂ ತಿಳಿಸಿದ್ದಾರೆ. ಹಾಗೆ ಎಲ್ಲ ಕ್ರೀಡಾಪಟುಗಳು ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಜನತೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇನ್ನು ಅವರು ಸಹ ಒಬ್ಬರು ಕ್ರೀಡಾಪಟು. ಮೊನ್ನೆ ತಾನೇ ಒಂದು ವಿಡಿಯೋ ಕಳೆದ ಒಂದು 15 ದಿನದ ಮುಂಚೆ ಎಲ್ಲ ಕಡೆ ವಿಡಿಯೋ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿತ್ತು. ಒಳ್ಳೆ ಒಂದು 6 ಸ್ಟೇಡಿಯಂ ಆಚೆಗಡೆ ಹೊಡೆಯುವಂಥದ್ದು ಲೆದರ್ ಬಾಲ್ ಕ್ರಿಕೆಟಲ್ಲಿ ಅದು ಆಡಿದರು. ಹಾಗಾಗಿ ಕ್ರೀಡಾಪಟುಗಳನ್ನ ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ಜೊತೆಗೆ ನಾವು ಮಾತಾಡ್ತಾ ಅವ್ರಿಗೆ ತಿಳಿಸಿದ್ದೆ, ನಾವು ಈ ಕಾಸ್ಬಾಗಲ್ಲಿ ಇದ್ದೀವಿ, ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ, ಇಲ್ಲಿನ ನಗರಸಭಾ ಸದಸ್ಯರು ಎಲ್ಲರೂ ಇರೋದ್ರಿಂದ, ಸ್ಥಳೀಯರು ಇರೋದ್ರಿಂದ ಸರ್ ಏನು ರೈಲ್ವೆ ಅಂಡರ್ ಬ್ರಿಡ್ಜ್ ಬರ್ತೀವಿ ಸರ್, ನಾವು ಅದೊಂದು ಓವರ್ ಬ್ರಿಡ್ಜ್ ವ್ಯವಸ್ಥೆ ಬೇಕು, ತಾವು ಆಲ್ರೆಡಿ ತಿಳಿಸಿದ್ದೀವಿ, ತಾವು ಮಾಡಿಸ್ಕೊಟ್ಟೇ ಕೊಡ್ತೀರಾ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸಚಿವರನ್ನ ಮಾತಾಡಿ. ರೈಲ್ವೇದ ಆಗತ್ತೆ ಕೆಲಸ ಹೂ ಅಂತ ಹೇಳ್ಬಿಟ್ಟವ್ರು. ಅದಕ್ಕೋಸ್ಕರ ಅದ್ರ ಜೊತೆ ನ್ಯಾಷನಲ್ ಹೈವೇದು ಒಂದು ಅಂಡರ್ ಪಾಸ್ ಹಾಕ್ಬೇಕು ಸರ್. ಆ PD ಅವ್ರಿಗೆ ಹೇಳಿದ್ದೀನಿ. ದಿಶಾ ಕಮಿಟಿ ಸಭೆ ಕರೀತಾರೆ 15 ದಿನದೊಳಗಡೆ. ದಿಶಾ ಕಮಿಟಿ ಸಭೆ ನೆಕ್ಸ್ಟ್ ವೀಕ್ ಬರೋ ವಾರ ಕರೆದಿದ್ದಾರೆ ದಿಶಾ ಕಮಿಟಿ ಸಭೆ. ಆ ದಿಶಾ ಕಮಿಟಿ ಸಭೆಯಲ್ಲೂ ಸಹ ಈ ನ್ಯಾಷನಲ್ ಹೈವೇ ಒಂದು ಅಂಡರ್ ಪಾಸ್ತು ಸರ್, ಈ STRR ಅಲ್ಲಿ ಮತ್ತು ಈ ಓವರ್ ಬ್ರಿಡ್ಜು ಮತ್ತು ನಂದಿಮೋರಿದು ಒಂದು ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗುವಂಥದ್ದು ಬ್ರಿಡ್ಜ್ ಎಕ್ಸ್ಪ್ಯಾನ್ಷನ್ ಆಡೋಣ. ಎಲ್ಲರೂ ಅಲ್ಲ ಸರ್, ಎಲ್ಲ ಇಲ್ಲೇ ಇದ್ದಾರೆ, ಸ್ಥಳೀಯರು ಇಲ್ಲೇ ಇರೋದು ಎಂಟ್ರೆನ್ಸು, ಹಂಗಾಗಿ ಇಲ್ಲ ಮಾಡ್ತಾರೆ, ಕೊಡ್ತೀನಿ. ಹಾಗಾಗಿ ಸಂಸದರಿಗೆ ಬಂದಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕೆ ಹೃತ್ಪೂರ್ವಕವಾಗಿ ಗಣ್ಯರಾದಂಥ ಶ್ರೀಯುತ ಪದ್ಮನಾಭರವರು ನಗರಸಭಾ ಸದಸ್ಯರು, ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರಾದ ಶ್ರೀಯುತ ಪದ್ಮನಾಭರವರು, ಶ್ರೀಯುತ ಮೋಹನ್ ಬಾಬುರವರು ದೇವನಹಳ್ಳಿ ವಕೀಲ ಸಂಘದ ಅಧ್ಯಕ್ಷರು. 26-19 ಪಂದ್ಯ ದಾಳಿಯಲ್ಲಿ ಮೈಸೂರು ತಂಡದ ವೆಂಕಿ. ಶ್ರೀಯುತರು ಪದ್ಮನಾಭರವರು ನಗರಸಭಾ ಸದಸ್ಯರು ದೊಡ್ಡಬಳ್ಳಾಪುರ, ಅವರನ್ನ ನಮ್ಮ ನೆಚ್ಚಿನ ನಾಯಕರಂತ ಶ್ರೀಮಾನ್ ಡಾಕ್ಟರ್ ಸುಧಾಕರ್ ಅವರು ತಮ್ಮ ಅಮೃತ ಹಸ್ತದಿಂದ ನಗರಸಭಾ ಸದಸ್ಯರು ಜನಪ್ರತಿನಿಧಿಯಾದ ಶ್ರೀಯುತ ಪದ್ಮನಾಭರವರನ್ನ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿದರು. ಹಾಗೆ ಮತ್ತೋರ್ವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಯುತ ಮಲ್ಲಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ, ಹಿರಿಯ ಮುಖಂಡರು. ಈ ಸುಸಂದರ್ಭದಲ್ಲಿ ನೆಚ್ಚಿನ ನಾಯಕರಂತ ಡಾಕ್ಟರ್ ಸುಧಾಕರ್ ಅವರು, ಮಾನ್ಯ ಸಂಸದರು, ಹಾಗೆ ಜನಪ್ರಿಯ ಶಾಸಕರಂತ ಶ್ರೀಮಾನ್, ಹಾಗೆ ನಮ್ಮ ದಿಬ್ಬರು ಜೈನವರ ಸಹೋದರರು ಶ್ರೀಯುತರು, ಕಿಸಾನ್ ಸಂಘದ ಅಧ್ಯಕ್ಷರು ಶ್ರೀಯುತ ವಿಜಯಣ್ಣನವರನ್ನ ಈ ಸಂದರ್ಭದಲ್ಲಿ ಕರೆದು ಅವ್ರನ್ನ ಸತ್ಕರಿಸ್ತಾ ಇದ್ದೀವಿ. ಸಂಸದರು ಮತ್ತೆ ಶಾಸಕರು ಇಬ್ಬರು ಕೂಡ ಅವ್ರನ್ನ ಸತ್ಕರಿಸ್ತಾ ಇದ್ದಾರೆ. ಹಾಗೆ ವಿಜಯಣ್ಣನವರು ನಮ್ಮ ದಿಬ್ಬರು ಜೈನವರ ಸಹೋದರರು, ಕಿಸಾನ್ ಸಂಘದ ಅಧ್ಯಕ್ಷರು, ಭಾಜಪ ಪ್ರಭಾವಿ ಹಿರಿಯ ಮುಖಂಡರು. ಈ ಸುಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ ಧೀರಜೀವ ಬ್ರಿಗೇಡ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನಪ್ರಿಯ ಶಾಸಕರು ಮತ್ತು ಜನಪ್ರಿಯ ಸಂಸದರು ಮತ್ತು KM ಹನುಮಂತರಾಯರು, ಮಾಜಿ ರೇಷ್ಮೆ ಮಂಡಳಿ ಅಧ್ಯಕ್ಷರು ಸತ್ಕರಿಸಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮಾನ್ ಭೀಮಣ್ಣನವರು ವನ್ನಿಕುಲ ತಿಗಳ ಕ್ಷತ್ರಿಯ ಸಂಘದ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ನಗರ ಘಟಕ. ಈ ಬಡಾವಣೆಯ ಒಬ್ಬ ಹಿರಿಯ ಕುಲದ ಯಜಮಾನರು ಭೀಮಣ್ಣನವರನ್ನ ಈ ಸುಸಂದರ್ಭದಲ್ಲಿ ತಮ್ಮ ಸಮುದಾಯದ ಶ್ರೇಯಸ್ಸಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಭೀಮಣ್ಣ, ವನ್ನಿಕುಲ ತಿಗಳ ಕ್ಷತ್ರಿಯ ಸಂಘದ ಯಜಮಾನರು, ಕುಲದ ಯಜಮಾನರು ಭೀಮಣ್ಣನವರನ್ನ ಸಂಸದರು ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ ಧೀರಜ್ ಯುವ ಬ್ರಿಗೇಡ್ ವತಿಯಿಂದ. ಧನ್ಯವಾದಗಳು. ಹಾಗೆ ಶ್ರೀಯುತ ಮೋಹನ್ ಬಾಬುರವರು ರಂಗಭೂಮಿ ಹಿರಿಯ ಕಲಾವಿದರು, ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀಯುತ ಮೋಹನ್ ಬಾಬುರವರು ರಂಗಭೂಮಿ ಹಿರಿಯ ಕಲಾವಿದರು, ದೇವನಹಳ್ಳಿ ತಾಲೂಕು ಕಲಾವಿದ ಸಂಘದ ಅಧ್ಯಕ್ಷರು ಅವರಾಗಿರ್ತಾರೆ. ಮೋಹನ್ ಬಾಬು ಸರ್ ಅವರನ್ನ ಈ ಸುಸಂದರ್ಭದಲ್ಲಿ ಹಿರಿಯ ರಂಗಭೂಮಿ ಕಲಾವಿದರು ಮೋಹನ್ ಬಾಬುರವರಿಗೆ ಜನಪ್ರಿಯ ಸಂಸದರು ಹಾಗೂ ಜನಪ್ರಿಯ ಶಾಸಕರು ಹಾಗೆ ಹಿರಿಯ ಮುತ್ಸದ್ದಿ ರಾಜಕಾರಣಿ KM ಹನುಮಂತರಾಯರ
ಹನುಮಂತರಾಯರ ಅಮೃತ ಹಸ್ತದಿಂದ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಧನ್ಯವಾದಗಳು. ನೋಡಿ ಇಲ್ಲಿ ಸಾಕಷ್ಟು ಹಾಗೆ ಶ್ರೀಮತಿ ಸುಜಾತ ಶಾಮನಗೌಡರು ನಿಮ್ಮೆಲ್ಲರಿಗೂ ಚಿರಪರಿಚಿತರು. ಶಾಮನಗೌಡರು ಕಬಡ್ಡಿ ಕಡೆಯಲ್ಲಿ ಸಾಧನೆ ಮಾಡಿದ್ರೆ ಅವರ ಶ್ರೀಮತಿ ಸುಜಾತ ಶಾಮನಗೌಡರವರು ರಂಗಭೂಮಿ ಕಲಾವಿದೆಯಾಗಿ ಇಂದಿಗೂ ಕೂಡ ನಾಟ್ಯ ಕಲಾವಿದೆಯಾಗಿ ಹಿರಿಯ ರಂಗಭೂಮಿ ಕಲಾವಿದ ಚಪ್ಪಾಳ ಮುಖಂಡವನ್ನ ಸ್ವಾಗತಿಸ್ತಾ ಶ್ರೀಮತಿ ಸುಜಾತ ಶಾಮನಗೌಡರಿಗೆ ನಮ್ಮ ಕೆ ಎಂ ಹನುಮಂತರಾಯರವರು ನಮ್ಮ ಈ ಭಾಗದ ಹಿರಿಯರು ಗಣ್ಯರು ಅವ್ರನ್ನ ಗೌರವ ಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾರೆ. ಹಿರಿಯ ರಂಗಭೂಮಿ ಕಲಾವಿದೆ, ಇಂದಿಗೂ ಕೂಡ ರಂಗಭೂಮಿ ಕಲಾವಿದರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಜನಪ್ರಿಯ ಸಂಸದರು ಚಿಕ್ಕಬಳ್ಳಾಪುರ ಜನರ ಆಶೋತ್ತರವನ್ನ ಲೋಕಸಭಾ ಕ್ಷೇತ್ರದ ಆಶೋತ್ತರವನ್ನು ಈಡೇರಿಸಬಲ್ಲಂತ ಸಮರ್ಥ ನಾಯಕ, ಆ ಸಮರ್ಥ ನಾಯಕತ್ವವನ್ನು ನೀಡಬಲ್ಲಂತ ಯುವ ನಾಯಕ, ನಾವೆಲ್ಲರ ಆಶಾ ಕಿರಣ ಧೀಮಂತ ನಾಯಕ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಎಲ್ಲರೂ ಜನ ಚಪ್ಪಲ ಬರಲಿ. ದೊಡ್ಡಬಳ್ಳಾಪುರ ಮಹಾಜನತೆ ಧೀರಜ್ ಯುವರಾಜ್ ಯುವ ಬ್ರಿಗೇಡ್ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರ ಆಶೋತ್ತರವನ್ನು ಈಡೇರಿಸಲಿ. ಅವರಿಗೆ ಶ್ರೀಕೃಷ್ಣನ ಚನ್ನಕೇಶ್ವರ ಸ್ವಾಮಿಯ ವಿಗ್ರಹವನ್ನ ಗೌರವ ನೆನಪಿನ ಕಾಣಿಕೆಯಾಗಿ ನೀಡಿದ ಧೀರಜ್ ಮುನ್ರಾಜು ಯುವ ಬ್ರಿಗೇಡ್ನ ವತಿಯಿಂದ ನೆರವೇರ್ತಾ ಇರ್ತಕ್ಕಂಥ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮಗೆ ತಾರ ಮೆರುಗನ್ನು ತಂದುಕೊಂಡಿದ್ದೀರಾ. ನಿಮ್ಮ ಸೇವೆ ಈ ಜನತೆಗೆ ಸದಾ ಹೀಗೆ ಇರಲಿ, ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಅವರಿಗೆ ಗೌರವ ನೆನಪಿನ ಕಾಣಿಕೆಯಾಗಿ ಚನ್ನಕೇಶ್ವರ ಸ್ವಾಮಿಯನ್ನ ವಿಗ್ರಹನ ಮೂರ್ತಿಯನ್ನು ನೀಡಿ ಶಾಲನ್ನು ಹೊದಿಸಿ ಮಾಲಾರ್ಪಣೆ ಮಾಡಿ ಯುವ ಬ್ರಿಗೇಡ್ ಧೀರಜ್ ಯುವ ಬ್ರಿಗೇಡ್ ದೊಡ್ಡಬಳ್ಳಾಪುರ ಅತ್ಯಂತ ಗೌರವಪೂರ್ವಕವಾಗಿ ಈ ಪಂದ್ಯಾವಳಿಯ ರೂವಾರಿ ನಮ್ಮ ಆನಂದ ಮೂರ್ತಿ ಹಾಗೆ ನಮ್ಮ ಬತ್ತಿ ವೆಂಕಟೇಶ್ ಗೌಡರು, ವಾಸರವರು, NK ರಮೇಶ್ ಅವರು, ರಾಜ್ಗೋಪಾಲ್ ಅಲಿಯಾಸ್ ಪಾಲಿರವರು, ಹಾಗೆ ವಾಸು ಯುವ ಬ್ರಿಗೇಡ್ನ ಯುವ ಸೇನಾನಿ. ನಿಜವಾಗಲೂ ಇಂಥ ಕಾರ್ಯಕ್ರಮವನ್ನ ಸರಿಸುಮಾರು 4 ದಿನಗಳಿಂದ ನಿಂತಿಗೆಟ್ಟು ಇಂದಿಗೂ ಕೂಡ ತಮ್ಮ ನೆಚ್ಚಿನ ನಲ್ಮೆಯ ನಾಯಕನ ಹುಟ್ಟುಹಬ್ಬಕ್ಕಾಗಿ ಈ ಸೇವೆಯನ್ನ ಅರ್ಪಿಸ್ತಾ ಇದ್ದಾರೆ. ಹಾನರಬಲ್ MP of ಕರ್ನಾಟಕ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯ ಹಾನರಬಲ್ MP of ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಎಕ್ಸ್ ಹೆಲ್ತ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಾಲಿ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸಾಧ್ಯ ಸುಧಾಕರ್ ಅವರು ಇದೀಗ ತುರ್ತು ಕೆಲಸದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಈ ಭಾಗದ ಜನತೆಯ ಆಶೋತ್ತರವನ್ನು ಈಡೇರಿಸುವ ಆ ಶಕ್ತಿಯನ್ನ, ಸಾಮರ್ಥ್ಯವನ್ನ ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಜನ ಮೆಚ್ಚಿದ ಜನನಾಯಕ ಹಾಲಿ ಸಂಸದರು ಡಾಕ್ಟರ್ ಸುಧಾಕರ್ ಸರ್ ಅವರು ಇದೀಗ ವೇದಿಕೆಯನ್ನು ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಅವ್ರನ್ನ ಚಪ್ಪಾಳ ಮುಖೇನ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಕೊಡೋಣ. ಧನ್ಯವಾದಗಳು ಸರ್. ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಂಡಿದ್ದೀರಾ. ನೀವು ಬಂದದ್ದು ನಮಗೆ ಸೌಭಾಗ್ಯ ಬಂದಂತೆ. ಯುವ ಬ್ರಿಗೇಡ್ ಧೀರಜ್ ಯುವ ಬ್ರಿಗೇಡ್ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಧೀರಜ್ ಮುನ್ರಾಜ್ ಅವರ ಹುಟ್ಟುಹಬ್ಬದ ಸಲುವಾಗಿ ನೆರವೇರ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸ್ಟೇಟ್ ಚಾಂಪಿಯನ್ಶಿಪ್ ಕಬಡ್ಡಿ ಚಾಂಪಿಯನ್ಶಿಪ್ ಅದ್ಭುತವಾಗಿ ಸಾಗ್ತಾ ಇದೆ. ದ ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದ ಕ್ರೀಡಾ ಇತಿಹಾಸದಲ್ಲಿ ಇದು ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೀಬಹುದಾದಂತ ಒಂದು ಅದ್ಭುತ ಕ್ರೀಡಾಕೂಟ. ನಮ್ಮ ಆನಂದ್ ಕುಮಾರ್, ನಮ್ಮ ವಾಸು, ನಮ್ಮ NK ರಮೇಶಣ್ಣ, ನಮ್ಮ ಎಲ್ಲ ಯುವ ಬ್ರಿಗೇಡ್ನ ಯುವ ಸೇನಾನಿಗಳ ಪರಿಶ್ರಮ ಇವತ್ತು ಸಾರ್ಥಕವಾಗ್ತಾ ಇದೆ. ಈ ಸಾರ್ಥಕ ಸೇವೆಯ ಫಲಶ್ರುತಿಯನ್ನು ಪಡೆದುಕೊಳ್ತಾ ಇಂಥ ಒಂದು ಅದ್ಭುತ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಿದ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಧನ್ಯವಾದಗಳು. ಸಂಕಟ 1ರಲ್ಲಿ ವಿಜಯಪುರ ವಿರುದ್ಧ ಮೈಸೂರು 35-26 35-26 ಇನ್ ಫೇವರ್ ಆಫ್ ವಿಜಯಪುರ. ಅಂಕಣ 2ರಲ್ಲಿ ಬಾಗಲಕೋಟೆ ವಿರುದ್ಧ ಬೆಳಗಾವಿ 19-14 ಬಾಗಲಕೋಟೆ ತಂಡದ ಪರವಾಗಿ. It's 19-14 in favor of Belagavi.
ಯುಕೆ ತಂಡದ ನಾಯಕ, ಚಿಕ್ಕಮಗಳೂರು ತಂಡದ ನಾಯಕ ನಮಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ. ಬೇಗನೆ ಅಂಕಣ ಒಂದಕ್ಕೆ ಬೇಗನೆ ಬರಬೇಕು. ಉತ್ತರ ಕನ್ನಡ ವಿರುದ್ಧ ಚಿಕ್ಕಮಗಳೂರು ಎರಡು ತಂಡದ ನಾಯಕರೇ ಬೇಗನೆ ಆಟಗಾರರನ್ನು ಅಣಿಗೊಳಿಸಿ ಅಂಕಣಕ್ಕೆ ತರುತ್ತಾರೆ. ಎಸ್ ಬಾಗಲಕೋಟೆ ವಿರುದ್ಧ ಬೆಳಗಾವಿ ಒಂದು ರೋಚಕವಾದಂತಹ ಪಂದ್ಯ. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಕಾಣಬಹುದಾಗಿದೆ. ನೋಡ್ಬಿಟ್ಟೆ 21-16 in favor of ಬೆಳಗಾವಿ. ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಬಾಗಲಕೋಟೆ ತಂಡದ ವಿನೋದ್. ಇಬ್ಬರು ಆಟಗಾರ ನಡುವೆ ಕಾತ್ ನೋಡೋಣ. ಕಿಕ್ ಮಾಡಿದ್ರು, ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದೊಳ್ಳೆ ಟಚ್ ಪಾಯಿಂಟ್. ಗಣೇಶ ನಿರಂತರವಾಗಿ ವಿಜಯಪುರ ತಂಡದ ಬೆನ್ನೆಲುಬಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಸೂಪರ್ ಡೂಪರ್ ರೈಡ್. 4 ಅಂಕದ ಸೇರ್ಪಡೆ ಆಗ್ತಾ ಇದೆ ವಿಜಯಪುರ ತಂಡಕ್ಕೆ. ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 22-20, 22-20 in favor of ಬೆಳಗಾವಿ. ಸೂಪರ್ ಟ್ಯಾಕಲ್, ಸೂಪರ್ ತಿರುವನ ನೀಡುವಂತ ಸೂಪರ್ ಮಿನಿಟ್ ನ ಗೇಮ್ ಇಲ್ಲಿ ಸಾಕ್ತಾ ಇದೆ. ಮೈಸೂರು ವರ್ಸಸ್ ವಿಜಯಪುರ. ಮೈಸೂರು ಬಿಜಾಪುರ ಹಾಗೂ ಮೈಸೂರು ನಡುವಿನ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಸಾಕ್ತಾ ಇದೆ. ಪ್ರಮುಖ ದಾಳಿಗಳ ಸುದರ್ಶನ ಬದ್ಧವಾಗಿದೆ. ಮತ್ತೆ ವಿಜಯಪುರ ತಂಡದ ಯುವ ಕಿಲಾಡಿ ಈಗಾಗಲೇ ಸಾಕಷ್ಟು ಸಾಧನೆಯಲ್ಲಿ ಮಾಡ್ತಾ ಸೂಪರ್ ಟ್ಯಾಕಲ್ ಸಂದರ್ಭ, ಸೂಪರ್ ಸಂದರ್ಭದಲ್ಲಿ ಸೂಪರ್ ಟ್ಯಾಕಲ್ ಮತ್ತೊಮ್ಮೆ ಮೈಸೂರಿಗೆ ಸೂಪರ್ ತಿರುವನ್ನು ನೀಡ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಇತ್ತೀಚೆಗೆ ನಡೆದಂತ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪ್ರಮುಖ ಆಯೋಜಕರು ಹಾಗೂ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭು ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಶ್ರೀಯುತರು ಪ್ರಶಾಂತ್ ಅವರು ನಮ್ಮ ಗುರುರಾಮ್ ಇಂಟರ್ನ್ಯಾಷನಲ್ ಲಾರ್ಜ್ ಅನ್ನ ನಮ್ಮ ಈ ಕ್ರೀಡಾಕೂಟಕ್ಕೆ ನೀಡಿ ವಸತಿ ವ್ಯವಸ್ಥೆ ಮಾಡಿಕೊಂಡ ಪ್ರಶಾಂತ್ ಸರ್ ಅವರು ವೇದಿಕೆಗೆ ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ತಾಲೂಕು ಉಪಾಧ್ಯಕ್ಷರು ಮಾಲಣ್ಣನವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಲಳ್ಳಿ ಚಂದ್ರಣ್ಣನವರು ದಯವಿಟ್ಟು ಅಣ್ಣ ಬನ್ನಿ, ಹಾಲಳ್ಳಿ ಚಂದ್ರಣ್ಣ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಶ್ರೀಯುತ ಶ್ರೀನಣ್ಣನವರು ಹಿರಿಯ ಮುಖಂಡರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಪ್ರಸನ್ನ ಕುಮಾರ್ ಅವರು ತಾವು ಬನ್ನಿ ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು. ಎಷ್ಟು 4, 5, 6, 7 ಪಾಯಿಂಟ್ ಎಲ್ಲ ಮೈಸೂರನ್ನ ನಾವು ಕ್ಲೀನಾಗಿ ಮಾಡ್ಕೊಂಡು ನಾವು ಬಂದ್ಬಿಟ್ರೆ 10 ನಿಮಿಷ ಬಂದ್ಬಿಡ್ತದೆ. 5 ಸೆಕೆಂಡ್ ಹಾಕಲ್ಲ, 10 ನಿಮಿಷ ಅಲ್ಲ. ಶ್ರೀಯುತ ಅಪ್ಪಣ್ಣವರು ನಮ್ಮ ಕಾಸಬಾಗ್ ಈ ನೆಲದ ಹಿರಿಯ ಕಬಡ್ಡಿ ಕ್ರೀಡಾ ಪ್ರಭು, ನಮ್ಮ ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಯಾಗಿ ಕಳೆದ ಬಾರಿ ಜೂನಿಯರ್ ವಿಭಾಗದ ಒಂದು ಕ್ರೀಡಾಕೂಟವನ್ನು ಧರಿಸಿದ ಪ್ರಭು ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಸಹೋದ್ಯೋಗಿಗಳು ಜೊತೆಯಲ್ಲಿ ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ನಿಮ್ಮೆಲ್ಲರಿಗೂ ಗೌರವಾದ ಸ್ವಾಗತ ಸುಸ್ವಾಗತ. ಕೋಲಾರ ಜಿಲ್ಲಾ ತಂಡದ ಪದಾಧಿಕಾರಿಯಾಗಿ ಚಿಕ್ಕಮಗಳೂರು ಉತ್ತರ ಕನ್ನಡ ಬೇಗನೆ ರೆಡಿ ಆಗಿರ್ಬೇಕು. ಅದೇ ರೀತಿ ಕನ್ನಡ ಹಣ 2ರಲ್ಲಿ ಮುಂದಿನ ಪಂದ್ಯ ಡಿಕೆ ವಿರುದ್ಧ ಮಂಡ್ಯ.
ತಮಗಿದು ಎರಡನೇ ಕರೆ. ಡಿಕೆ ವಿರುದ್ಧ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಒಬಿಸಿ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಅವರು ದಯವಿಟ್ಟು ತಾವು ಆಗಮಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡು ಎಲ್ ಮಹೇಶ್ ಅವರು ಹಿರಿಯ ಬಿಜೆಪಿ ಮುಖಂಡರು ತಾವು ಆಗಮಿಸಬೇಕು. ಎಲ್ಲ ಗಣ್ಯರಿಗೆ ಈ ಸುಸಂದರ್ಭದಲ್ಲಿ ಅತಿಥಿ ಸತ್ಕಾರವನ್ನು ಯುವ ಬ್ರಿಗೇಡ್ ವತಿಯ ಧೀರಜ್ ಮುನ್ರಾಜ್ ಯುವ ಬ್ರಿಗೇಡ್ ವತಿಯಿಂದ ಈ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಎಲ್ ಮಹೇಶ್ ಅವರು ದಯವಿಟ್ಟು ಆಗಮಿಸಬೇಕು. ಎಲ್ಲ ಆನಂದ್ ಮೂರ್ತಿ ಶ್ರೀಮಾನ್ ಮುನಿಶಂಕರ್ ಅವರು ನಮ್ಮ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ವಾಸು ಅವರನ್ನ ಸತ್ಕರಿಸಿ ಸನ್ಮಾನಿಸಬೇಕು ಕೇಳ್ಕೊಳ್ತಾ ಇದ್ವಿ. ಯುವ ಬ್ರಿಗೇಡ್ ಒಂದು ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ ಅದ್ಭುತ ಅತ್ಯದ್ಭುತ ದಿ ಬೆಸ್ಟ್ ಅಂಡ್ ದ ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಆಫ್ ದಿ ಇಯರ್. ನೂತನ ವರ್ಷದ ಮತ್ತೊಂದು ಸೂಪರ್ ನಾಯಕರಿಗೆ ಸಾಕ್ಷಿ ಆಗ್ತದೆ. ಅಂಕಣ ಅರ್ಜುನನ್ ಅಂಕಣದಲ್ಲಿ ನಿರಂತರ ಹೋರಾಟ. ವೆಂಕಿ ಹಾಗೂ ಸಂಜಯ ಬ್ಯೂಟಿಫುಲ್ ಟ್ಯಾಕಲ್. ನಿರಂತರವಾಗಿ 2 ಬಾರಿ ಮೈಸೂರು ತಂಡದ ಆಟಗಾರರು ಸೂಪರ್ ಟ್ಯಾಕಲ್ ನೊಂದಿಗೆ ಲೀಡರ್ನಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಏನ್ ಬೇಕಾದ್ರೂ ಹಾಕೋದು. 43-38 ಯಲ್ಪುರ ಮುನಿಯರವರು ಬಿಜೆಪಿ ಹಿರಿಯ ಮುಖಂಡರು ಇಲ್ಲಿ ಆಗಮಿಸಿದ್ದಾರೆ. ಎಲ್ ಮಹೇಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಎಲ್ಲ ಗಣ್ಯರನ್ನ ಈ ಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸ್ತಾ ಇದೆ ಧೀರಜ್ ಯುವ ಬ್ರಿಗೇಡ್ ವತಿ. ಹಾಗೆ ಶ್ರೀಯುತ ಪ್ರಭು ಅವರು ಕೋಲಾರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಒಬ್ಬ ರಾಷ್ಟ್ರೀಯ ಹಿರಿಯ ಕಬಡ್ಡಿ ಕ್ರೀಡಾಪಟುವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭು ಇಲ್ಲಿ ಆಗಮಿಸಿದ್ದಾರೆ. ಕೋಲಾರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಪ್ರಭು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡ್ತಾ ಇದ್ದಾರೆ. ಪ್ರಭು ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ನಮ್ಮ ಯುವ ಬ್ರಿಗೇಡ್ನ ವಾಸು ಮತ್ತು ಆನಂದ್ ಮೂರ್ತಿ ಅವರು ಅತ್ಯಂತ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸ್ತಾರೆ. ಧನ್ಯವಾದಗಳು ಗೌರವ ಅತಿಥಿಗಳಿಗೆ. ಅಂಕಣ 1ರಲ್ಲಿ 45-38 45-30 ಶ್ರೀಮತಿ ವಾಣಿರವರು ವಿಜಯಪುರ. ಶ್ರೀಮಾನ್ ವಿಜಯ್ ಕುಮಾರ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು. ಶ್ರೀಮಾನ್ ವಿಜಯ್ ಕುಮಾರ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಗೌರವ ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ ಮುನ್ರಾಜಣ್ಣನವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳ ವತಿಯಿಂದ ಶ್ರೀಮಾನ್ ಶಂಕರ್ ಅವರು ಮತ್ತೋರ್ವ ಮಂಡ್ಯ ಮೂಲದ ಕಬಡ್ಡಿ ಪದಾಧಿಕಾರಿಗಳು ದಯವಿಟ್ಟು ತಾವು ಆಗಮಿಸಬೇಕು. ಮಂಡ್ಯ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ಶ್ರೀಯುತ ಶಂಕರ್ ಅವರನ್ನ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಶ್ರೀಯುತ ಶಂಕರ್ ಅವರು ಆಗಮಿಸಿರ್ತಾರೆ. ಅವರಿಗೆ ಮಂಡ್ಯ ಜಿಲ್ಲಾ ತಂಡ ಇಲ್ಲಿ ಬಂದು ಭಾಗವಹಿಸಿ ಶ್ರೀಯುತ ಶಂಕರ್ ಅವರು ಮಂಡ್ಯ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಿಗೆ ಅತಿಥಿ ಸತ್ಕಾರ ಸ್ವೀಕರಿಸಿದರು. ಅವರಿಗೆ ಅಭಿನಂದನೆಗಳು. ಶ್ರೀಮತಿ ವಾಣಿರವರು ಭಾಜಪ ಮುಖಂಡರು. ಶ್ರೀಮತಿ ಲತಾರವರು ಭಾಜಪ ಮಹಿಳಾ ಕಟ್ಟಾಳುಗಳು. ಹಾಗೆ ಶ್ರೀಮತಿ ರಮ್ಯರವರು ಈ 3 ಮಹಿಳಾ